ಏನು ಯೋಚಿಸುತ್ತಿದ್ದೀಯಾ? ನೇರವಾಗಿ ಹೇಳು. ಈ ಕೆಲಸವನ್ನು ನೀನು ಮಾಡ್ತೀಯಾ? ಸರಿ ಗೌಡ್ರೆ, ನಾನೀ ಕೆಲಸ ಮಾಡ್ತೇನೆ. ಆದರೆ ಒಂದು ವಿನಂತಿ. ನಿಮಗೆ ತೊಂದರೆ ಇಲ್ಲ ಅಂದರೆ ನಾನು ನಿಮ್ಮ ಹಸುಗಳ ಜೊತೆಗೆ ಗೋಶಾಲೆಯಲ್ಲಿ ಇರಬಹುದಾ? ನಾನು ಈ ಊರಿಗೆ ಹೊಸಬ. ನನಗೆ ಇರಲು ಬೇರೆ ಜಾಗವಿಲ್ಲ. ಧರ್ಮಪ್ಪ ಗೌಡ್ರು ಸ್ವಲ್ಪ ಹೊತ್ತು ಯೋಚಿಸಿ ರಘುವನ್ನು ಮೇಲಿಂದ ಕೆಳಗೆ ನೋಡಿ ಅವನಿಗೆ ಹೇಳುತ್ತಾರೆ, ಸರಿ ರಘು, ನೀನು ಗೋಶಾಲೆಯಲ್ಲಿ ಇರಬಹುದು. ತುಂಬ ಧನ್ಯವಾದಗಳು ಗೌಡ್ರೆ. ಅಂದಿನಿಂದ ರಘು ಗೋಶಾಲೆಯಲ್ಲಿಯೇ ಇದ್ದು ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಪ್ರತಿದಿನ ಬೇಗ ಎದ್ದು ಹಸು ಮತ್ತು ಎಮ್ಮೆಗಳ ಸಗಣಿ ತೆಗೆದು ಅವುಗಳಿಗೆ ಮೇವು ಹಾಕಿ ಸಮಯಕ್ಕೆ ಸರಿಯಾಗಿ ನೀರು ಕುಡಿಸುತ್ತಿದ್ದನು. ಪ್ರತಿದಿನ ರಘು ತನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮತ್ತು ಪೂರ್ಣ ಶ್ರಮದಿಂದ ಮಾಡುತ್ತಿದ್ದನು. ಧರ್ಮಪ್ಪ ಗೌಡರಿಗೂ ರಘುವಿನ ಕೆಲಸ ತುಂಬಾ ಇಷ್ಟ ಆಗಲು ಶುರುವಾಯಿತು.